ಯಾವ ಕಡೆ ವಾಲ್ಕೊಂಡಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಮರ ಹಿಂಗಿದ್ದು ಸ್ವಲ್ಪ ನಮ್ಮನೆ ಪಕ್ಕದ ಮನೆ ಕಡೆ ವಾಲಿದ್ರೆ ಅವ್ರ ಮನೆಗೆ ಪಾಸಿಟಿವ್. ನಾವು ನಾವು ಮರ ಹಾಕಿರ್ತೀವಿ, ಅದಕ್ಕೆ ತೆಂಗಿನ ಮರನ ಏನು ಮಾಡ್ತಾರೆ ಕೆಲವರು, ಈ ಒಂದು ಸತಿ ಕಾಂಪೌಂಡ್ ಒಳಗಡೆ ಸ್ವಲ್ಪ ಮಧ್ಯಕ್ಕೆ ಇಲ್ಲ ಹಾಕಾಕ್ತಾರೆ, ಕೊನೆಗೆ ಹಾಕಿದಾಗ ಅದು ಬೆಳೀತಾ ಬೆಳೀತಾ ಯಾವ ಕಡೆ ವಾಲುತ್ತೆ ಅಂತ ಗೊತ್ತಿಲ್ಲ. ಹೌದು, ಒಂದು ಸತಿ ನಮ್ಮನೆ ಕಡೆನೇ ವಾಲ್ಬೋದು, ಇಲ್ಲ ನಮ್ಮ ಪಕ್ಕದ ಮನೆಗೆ ವಾಲ್ಬೋದು. ಆ ಮರ ಹಾಕಿದಾಗ ಇವಾಗ ಪಕ್ಕದ ಮನೆಯವ್ರು ಹಾಕಿರ್ತಾರೆ, ಆ ಮರ ನಮ್ಮನೆ ಕಡೆ ವಾಲಿದರೆ ನಮಗೆ ಪಾಸಿಟಿವ್ ಅಂತಂದರೆ ನಮ್ಮ ಮನೇಲಿ ಯಾವಾಗಲೂ ಮನೇಲಿ ಶುಭ ಕಾರ್ಯ ಆಗೋದು, ಮನೇಲಿ ದೇವ್ರ ಪೂಜೆಗಳು ಜಾಸ್ತಿ ಆಗೋದು, ಮತ್ತು ಮನೇಲಿ ಯಾವಾಗಲೂ ಏನಾದರೂ ಒಂದು ಫಂಕ್ಷನ್ ಮಾಡ್ತಾನೆ ಇರೋದು, ಈ ಥರ ಆಗ್ತಾ ಇರುತ್ತೆ. ಆದರೆ ಆ ಹಾಕಿರೋರ ಮನೇಲಿ ದುಡ್ಡು ಕಾಸಿಗೆ ತೊಂದರೆ ಆಗೋದು, ಮತ್ತು ಏನಾದರೂ ಜಗಳ ಆಗೋದು, ಮನೇಲಿ ಮದುವೆ ಆಗದಿರ ಇರೋದು, ಏನೇ ಮಾಡಿದ್ರೂ ತುಂಬ ಕಷ್ಟಪಟ್ಟು ಮಾಡೋದು, ಲೋನ್ ಆಗೋದು, ಸಾಲ ಇರೋದು, ಇದೆಲ್ಲ ಆಗ್ಬಿಡುತ್ತೆ. ಹಾಕಿರೋದಕ್ಕೆ ಅವ್ರಿಗೆ ಫಲ ಕೂಡ ಸಿಗಲ್ಲ ಅಂತ ಆಗುತ್ತೆ. ಫಲ ಕೂಡ ಸಿಕ್ಕಲ್ಲ ಅಂತಂದರೆ ಕಾಯಿ ಕಿತ್ಕೊಳ್ಬೋದು ಅಷ್ಟೇ ಅವರು. ಆದರೂ ತೆಂಗಿನಕಾಯಿ ಸಿಕ್ಕಬಹುದು, ಬಟ್ ಅದರ ಪಾಸಿಟಿವ್ ಬಂದು ಎಲ್ಲಿ ಹಿಂಗೆ ಬಗ್ಗಿರುತ್ತೋ ಅವ್ರಿಗೆ ಪಾಸಿಟಿವ್, ಅದರ ಗರಿ ಇದು ಎಲ್ಲ ಯಾವ ಕಡೆ ವಾಲ್ ಇರುತ್ತೋ ಅವ್ರಿಗೆ ಪಾಸಿಟಿವ್. ಮತ್ತು ಮುಖ್ಯವಾಗಿ ಹಲಸಿನ ಮರ ತುಂಬ ಮನೆಗಳಲ್ಲಿ ಹಾಕಿರ್ತಾರೆ. ಇವಾಗ ಹಳೆಯ ಮರ ಆದರೆ ಕಾಯೆಲ್ಲ ಬಿಡ್ತಾ ಇರುತ್ತೆ, ಮರನ ಹಾಕಿರ್ತಾರೆ. ಮತ್ತು ಆ ಮರನ ಒಂದೊಂದು ಸತಿ ಒಬ್ಬೊಬ್ಬರು ಕಾಂಪೌಂಡ್ ಒಳಗಡೆ ಇರುತ್ತೆ, ಯಾಕಂದರೆ ಅದು ದೊಡ್ಡ ಮರ. ಒಂದೊಂದು ಸತಿ ಈ ಹಳೆಯ ಮನೆಗಳು, ಹಳೆಯ ಜಾಗಗಳು ತೊಗೊಂಡಾಗ ಮನೆ ಒಳಗಡೆ ಇರುತ್ತೆ, ಮನೆ ಹೊರಗಡೆ ಇರುತ್ತೆ. ನೋಡಿ, ಇದು ಹಳ್ಳಿಗಳಲ್ಲಾಗಿರ್ಬೋದು, ಊರುಗಳಲ್ಲಾಗಿರ್ಬೋದು, ಇವಾಗ ಸಿಟಿಯಲ್ಲೂ ಕೂಡ ಇರುತ್ತೆ, ಮನೆಗಳಲ್ಲಿ ಇರುತ್ತೆ ಹಲಸಿನ ಮರ ಹಾಕಿದಾಗ ಈ ಹಲಸಿನ ಮರ ಯಾರ್ಯಾರ ಮನೇಲಿ ಇರುತ್ತೆ ಚೆಕ್ ಮಾಡಿಬೇಕಂದ್ರೆ ಅವ್ರ ಮನೇಲಿ ತುಂಬ ಏಜ್ ಆದರೂ ಮದುವೆ ಆಗಿರಲ್ಲ, ಮದುವೆನೇ ಕೂಡ್ಸಲ್ಲ, ಮದುವೆನೇ ಆಗಲ್ಲ. ತುಂಬ ಕಷ್ಟಪಟ್ಟು ಹುಡುಕಿ ಮದುವೆ ಮಾಡಬೇಕಾಗುತ್ತೆ, ಅಷ್ಟರಲ್ಲಿ ಏಜ್ ಬಾರಾಗಿರುತ್ತೆ. ಕೆಲವೊಂದು ಸತಿ ತುಂಬ ಏನಾದರೂ ಮದುವೆ ಆಗಿದ್ರೂ ಬೇಗ ನಿಲ್ಲಲ್ಲ, ಬೇಗ ಅವ್ರ ಮನೇಲಿ ಇವಾಗ ಮನೆ ಹುಡುಗಿ ಇದ್ದರೆ ಬೇಗ ಗಂಡ ಡೆತ್ ಆಗೋದಾಗಿರ್ಬೋದು, ಅಥವಾ ಹುಡುಗ ಇದ್ದರೆ ಬೇಗ ಹೆಂಡತಿನ ಕಳ್ಕೊಳ್ಳೋದಾಗಿರ್ಬೋದು, ಸಪ್ರೇಷನ್ ಆಗೋದಾಗಿರ್ಬೋದು. ತುಂಬ ವರ್ಷ ಆಮೇಲೆ ಮದುವೆ ಆಗದಿರ ಒಂದು 30 ವರ್ಷ, 35 ವರ್ಷ, 40 ವರ್ಷ ಈ ರೀತಿ ಆಗಿಬಿಟ್ಟಿರುತ್ತೆ. ಈ ರೀತಿ ಆದಾಗ ಅವರು ಆಪ್ಷನ್ ಇಲ್ದಿರ ಯಾರಾದರೂ ಡೈವೋರ್ಸ್ ಆಗಿರೋರನ್ನ ಮದುವೆ ಮಾಡ್ಕೊಳ್ಳೋದು, ಅಥವಾ ವಿಡೋಸ್ನ ಮದುವೆ ಮಾಡ್ಕೊಳ್ಳೋದು, ಈ ಥರ ಒಂದು ಆಪ್ಷನು. ಇಲ್ಲಾಂದರೆ ಲಿವಿಂಗಲ್ಲಿ ಸುಮ್ಮನೆ ಅವರ ಅವಶ್ಯಕತೆಗೆ ಬೇಕು ಅಂತ ಇರೋದು. ಈ ಥರ ಅಂದರೆ ಮೇಯ್ನು ಏನಪ್ಪ ಅಂತಂದರೆ ಮದುವೆನೇ ಆಗಲ್ಲ, ನನ್ನ ಪ್ರಕಾರ ಮದುವೆನೇ ಆಗಿರಲ್ಲ ಕೆಲವ್ರ ಮನೇಲಿ. ಆಮೇಲೆ ಮದುವೆಗೆ ತುಂಬ ತೊಂದರೆಗಳು, ಸೆಟ್ ಆಗಿಬಿಟ್ಟು ಕ್ಯಾನ್ಸಲ್ ಆಗಿಬಿಡೋದು, ಮದುವೆ ಸೆಟ್ಟಾಗಿ ಇನ್ನೇನು ಮದುವೆ ಮಾಡಬೇಕು ಅಂದಾಗ ಬಿಟ್ಟೋಗೋದು, ಅಥವಾ ತುಂಬ ಗಲಾಟೆಗಳಾಗೋದು, ಮದುವೆಗಳಲ್ಲಿ ಗಲಾಟೆಗಳಾಗೋದು, ಈ ಥರ ಎಲ್ಲ ಆಗ್ತಿರುತ್ತೆ.